ಆಸೀನರಾಗಿರುವಂತ ಸಮಾಜದ ಮುಖಂಡರೇ, ಎಲ್ಲ ನನ್ನ ಪ್ರೀತಿಯ ಸಹೋದರ, ಕನಕದಾಸರ ಬಗ್ಗೆ ಬಹುಶಃ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನೀವು ಮಾತನಾಡಬಲ್ಲ. ಸ್ವಲ್ಪ ಅವರ ಬಗ್ಗೆ ತಿಳ್ಕೊಂಡಿದ್ದೇವೆ, ಓದ್ಕೊಂಡಿದ್ದೇವೆ. ಬಹುಶಃ ಕನಕದಾಸರ ಬಗ್ಗೆ ಮಾತ್ರ ಅಲ್ಲ, ಬುದ್ಧ, ಬಸವ, ಕನಕ ಮತ್ತು ಅಂಬೇಡ್ಕರ್ ಎಲ್ಲರ ಬಗ್ಗೆ ಓದ್ಕೊಂಡಿದ್ದೇವೆ. ಆದ್ರೆ ನಾನು ಮೊಟ್ಟ ಮೊದಲೇ ಎತ್ತುವ ಪ್ರಶ್ನೆ, ಅವರನ್ನು ನಮ್ಮ ಬದುಕಿನಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡಿದ್ದೇವೆ, ಬಹಳ ದೊಡ್ಡದಾದಂತಹ ಪ್ರಶ್ನೆ. ಹಾಗಾಗಿ ಅವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಿ ಅಂತ ಬಹಳ ಜನ ಹೇಳಿದ್ದಾರೆ. ದಯಮಾಡಿ ಯಾರು ನನ್ನ ಮಾತುಗಳ ಅನ್ಯತಾ ಭಾವಿಸಬಾರದು. ಕನಕದಾಸರನ್ನ ನಾನು ವರ್ತಮಾನಕ್ಕೆ ತರ್ತೇನೆ, ಬಸವಣ್ಣನನ್ನ ನಾನು ವರ್ತಮಾನಕ್ಕೆ ತರ್ತೇನೆ, ಬುದ್ಧನನ್ನ ನಾನು ವರ್ತಮಾನಕ್ಕೆ ತರ್ತೇನೆ. ವರ್ತಮಾನದಲ್ಲಿ ಅವರು ಎಷ್ಟು ಮುಖ್ಯ ಅನ್ನೋದನ್ನ ನಾನು ಈ ಒಂದು 10 ನಿಮಿಷದಲ್ಲಿ ಹೇಳುವಂತ ಪ್ರಯತ್ನವನ್ನು ಮಾಡುತ್ತೇನೆ. ಬಹುಶಃ ಇವತ್ತು ಎಷ್ಟು ಭ್ರಷ್ಟಾಚಾರ ತಾಂಡು ಬರ್ತಾ ಇದೆ, ಎಷ್ಟು ಅನ್ಯಾಯ ತಾಂಡು ಬರ್ತಾ ಇದೆ. ಭ್ರಷ್ಟಾಚಾರ ಎಲ್ಲಿ ನಡೆಯೋದಿಲ್ಲ ಅಂದ್ರೆ ಸಿಸಿ ಕ್ಯಾಮ್ರಾದಲ್ಲಿ ಎಲ್ಲಿರೋದಿಲ್ಲ, ಅಲ್ಲಿ ನಡೆಯೋದಿಲ್ಲ. ಆದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಅಲ್ಲಿ ಒಬ್ಬ ಇದ್ದಾನೆ. ಕನಕದಾಸ ಹೇಳುವ ಮಾತಿದ್ದಂತೆ ನನ್ನ ಮಾತುಗಳಲ್ಲ. ಯಾಕೆ ಅಂದ್ರೆ ವ್ಯಾಸರಾಯರು ಕನಕನನ್ನ ಕರೆದು ಒಂದು ಬರೆ ಕೊಡ್ತಾರೆ. ಕನಕನಿಗೆ ಯಾರು ಇಲ್ಲದ ಜಾಗದಲ್ಲಿ ಇದನ್ನ ತಿಂದು ಬರಬೇಕು ನೋಡಿ. ಒಬ್ಬರು ಹೋಗ್ತಾನೆ, ತುಂಬಾ ಬೆಡ್ಶೀಟ್ ಅನ್ನು ಹೊತ್ಕೊಂಡು ಬಳೆಯನ್ನು ತಿಂತಾನೆ. ಒಬ್ಬರು ಗುಡ್ಡದ ಮೇಲೆ ಹೋಗಿ ಬಳೆಯನ್ನು ತಿಂತಾನೆ. ಒಬ್ಬರು ಕತ್ತಲು ಕೋಣೆಯಲ್ಲಿ ಬಳೆಯನ್ನು ತಿಂತಾನೆ. ಒಬ್ಬರು ಬಾಗಿಲು ಮನೆಯಲ್ಲಿ ಬಳೆಯನ್ನು ತಿಂತಾನೆ. ಇನ್ನೊಬ್ಬರು ಎಷ್ಟು ಬುದ್ಧಿವಂತ ಅಂದ್ರೆ ಸಿಪ್ಪೆ ಇದ್ರೆ ತಾನೇ ನಾನು ಬಾಳೆಯನ್ನು ತಿಂದಾನೆ ಅಂತ ಗೊತ್ತಾಗಲ್ಲ. ಸಿಪ್ಪೆನೇ ಇಲ್ಬಿಟ್ರೆ ಸಿಪ್ಪೆ ಸಮೇತ ಬಾಳೆಯನ್ನು ತಿಂತಾನೆ. ಆದರೆ ಕನಕದಾಸ ಮಾತ್ರ ಬಾಳೆಯನ್ನು ತಿಂದರೆ ಹಾಗೆ ಹಿಡ್ಕೊಂಡು ಬರ್ತಾನೆ. ಬಂದು ವ್ಯಾಸರಾಯರಿಗೆ ನಿಂತುಕೊಳ್ತಾನೆ. ವ್ಯಾಸರಾಯರು ಕೇಳ್ತಾರೆ, ಯಾಕಪ್ಪ ಕನಕ, ಯಾಕೆ ಬಾಳೆಹಣ್ಣನ್ನು ತಿಂದಿಲ್ಲ? ಯಾರು ಇಲ್ಲದ ಜಾಗದಲ್ಲಿ ಎಲ್ಲೂ ಸಿಗಲಿಲ್ವಾ? ಕನಕ ಹೇಳ್ತಾನೆ, ಇಲ್ಲ ಸರ್, ಯಾರು ಇಲ್ಲದ ಜಾಗ ಎಲ್ಲೂ ಸಿಗಲಿಲ್ಲ. ಎಲ್ಲೇ ಹೋದ್ರು ಒಬ್ಬ ನಿಂತ, ಆತ ಆದಿಕೇಶವ. ನಾನು ಎಲ್ಲರೂ ಹೋಗಿ ಬಹುಶಃ ನನ್ನದು ಆಚೆ ನೋಡೋಕೆ ಆಗಲಿಲ್ಲೇನು, ನಾನು ಬೆಟ್ಟದಲ್ಲೇ ನಿಂತ್ಕೊಂಡು ಬಿಟ್ಟೇನೋ. ಆದ್ರೆ ಎಲ್ಲೇ ಹೋದ್ರು ಕೂಡ ಒಬ್ಬ ನಿಂತ, ಆತ ಕೇಶವ ಅಂತ ಕನಕದಾಸ ಕೊಡುತ್ತಾನೆ. ನೀವು ಅನ್ಕೊಂಡಿದ್ದೀರಿ ಯಾರು ನೋಡುವುದಿಲ್ಲ ಅಂತಂದು, ನೇನೊಬ್ಬ ಇದ್ದಾನೆ, ನಿರಂತರವಾಗಿ ನೋಡುತ್ತಾ ಇರ್ತಾನೆ. ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ, ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ. ಯಾವ ದೇವಿಗಳಲ್ಲಿ, ಎಲ್ಲ ದೇವಿಗಳಲ್ಲೂ ದೇವರಿದ್ದಾನೆ. ಪಾಂಬಿಗೆ ಧರ್ಮದ ಬಣ್ಣ ನೀಡಿದೆ, ಈತನಿಗೆ 20 ಬಾರ್ಕೋಲಿಂದ ಪಡೆಯಿರಿ. ಈತ ಸಾಹಿತಿ, ಈತ ಬರಹಗಾರ, ಈತನಿದ್ದೂ ಕೂಡ ಬಾಂಬ್ ಸೃಷ್ಟಿಯಾಯಿತು, ಈತನಿಗೆ 100 ಬಾರ್ಕೋಲಿಂದ ಪಡೆಯಿರಿ. ಅಂದ್ರೆ ಒಬ್ಬ ಸಾಹಿತಿ ಇದ್ರೆ, ಒಬ್ಬ ಸಾಹಿತ್ಯ ನೇಷ್ಟಿದ್ರೆ ಬಾಂಬ್ ಸೃಷ್ಟಿ ಆಗಬಾರ್ದು, ಗದ್ಲ ಸೃಷ್ಟಿ ಆಗಬಾರ್ದು, ಗಲಭೆ ಸೃಷ್ಟಿ ಆಗಬಾರ್ದು. ಅಂದ್ರೆ ಅದನ್ನ ಸೃಷ್ಟಿ ಆಗದಾಗಿ ಒಬ್ಬ ಸಾಹಿತ್ಯ ಆದಂತವನು ನೆನಪು. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದಂಥವನು ಕನಕದಾಸ. ಕನಕದಾಸ ನಾವೆಷ್ಟು ರಾಯಬೆನ್ನವರು ಪುಣ್ಯವಂತರು ಅಂದ್ರೆ, ಈ ಭಾಗಕ್ಕೆ, ಉತ್ತರದ ಭಾಗಕ್ಕೆ ಹೋಗಿ ಒಂದು 25 ಕಿಲೋಮೀಟರ್ ಹೋದರೆ ಅಂಬಿಗರ ಸಿಗ್ತಾನೆ ನನಗೆ ವಚನಕಾರ. ಅವನು ಬರೆದಂತ ವಚನಗಳನ್ನು ಒಂದ್ಸಲ ಹೋಗಿ, ನಾನು ಮತ್ತೆ ಈ ಕನಕದಾಸರ ಬಗ್ಗೆ ಅಷ್ಟೇ ಮಾತಾಡ್ತೇನೆ. ಬೇರೆ ಈ ಕಡೆ 25 ಕಿಲೋಮೀಟರ್ ಹೋಗಿ ವಿರಾಗಿ ಎಲ್ಲವನ್ನ ತಿಳಿದಂತ ಒಬ್ಬ ನಮ್ಮ ಮಧ್ಯದಲ್ಲೇ ಸರ್ವಜ್ಞ ಸಿಗ್ತಾನೆ. ಈ ಕಡೆ ಒಂದು 25 ಕಿಲೋಮೀಟರ್ ಹೋದ್ರೆ ನಿಮಗೆ ಕನಕದಾಸ ಸಿಗ್ತಾನೆ. ಇಲ್ಲಿ ನಿಂತ್ಕೊಂಡು ಇಲ್ಲೇ ನೋಡಿದ್ರೆ ಯಳವಣ್ಣ ಕಟ್ಟಿ ಗಿರಿಯಮ್ಮ ಅಂತ ಒಬ್ಬ ಸಂತ ಹುಟ್ಟಿದಂತ ನೆಲ ಇದೆ. ಇಲ್ಲೇ 5 ಕಿಲೋಮೀಟರ್ ಹೋದ್ರೆ ಅಡಿಗೆರೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರು ಹುಟ್ಟಿದಂತ ನೆಲ ಇದೆ. ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾವೇರಿಯ ನೆಲ. ಮತ್ತೆ ಇಲ್ಲಿ ಬೀರಪ್ಪ ನೆಲೆಸಿದ್ದಾರೆ, ಎಲ್ಲರೂ ನೆಲೆಸಿದ್ದಾರೆ. ಇಂತಹ ಕನಕನನ್ನ ನೀವು ಹುಡುಕೋಕೆ ಬಹಳ ದೂರ ಹೋಗ್ಬೇಕಾಗಿಲ್ಲ. ಇವತ್ತೇನು ಹಾವೇರಿ ಜಿಲ್ಲೆ ಇದೆಯಲ್ಲ, ಇಲ್ಲೇ ಬಾಡದಲ್ಲಿ 1486ರಲ್ಲಿ ಕನಕದಾಸರು ಜನಿಸ್ತಾರೆ. ಅಂದ್ರೆ ಇದು 537ನೇ ಜಯಂತಿ. ಅದು ಹೋದ್ಮೇಲೆ ನಾವು 1 ವರ್ಷ 2 ವರ್ಷದ ನೆನಪಿರೋದಿಲ್ಲ ನಾವ್ಯಾರು. ಸುಮಾರು 5 ದಶಕಗಳನ್ನ ಸಮೀಪದಲ್ಲೂ ಕೂಡ ಕನಕ ಜೀವಂತ ಇದ್ದಾನೆ ಅಂದ್ರೆ ಅವನ ವಿಚಾರಗಳು, ಅವನ ಚಿಂತನೆಗಳು ಮತ್ತು ಅವನು ಬರುವಂತ ಸಾಹಿತ್ಯಗಳ ಕಾರಣ ನಮ್ಮ ನೆನಪಿಗಳು. ನಾವು ಆರಂಭದಲ್ಲಿ ಒಂದು ಮಾತನ್ನು, ಮತ್ತೆ ಸಮೃದ್ಧವಾಗಿರ್ತಕ್ಕಂಥ ಮೌಲಿಕವಾದಂತಹ ಸಾಹಿತ್ಯವನ್ನು ಯಾರಾದ್ರೂ ಬರೆದಿದ್ರೆ, ಅದು ಅತಿ ಹೆಚ್ಚು ಕೃತಿಗಳನ್ನು ಬರೆದಿದ್ರೆ ಅದು ಕನಕದಾಸ. ಪಂಪ, ರನ್ನ, ಪೊನ್ನ, ಜನ್ನ, ನಾಗವರ್ಮ, ನಾಗಚಂದ್ರ, ಹರಿಹರ ಇವೆಲ್ಲ 2-3 ಕೃತಿಗಳನ್ನು ಬರೆದಿದ್ದಾರೆ ಅಷ್ಟೇ. ಆದ್ರೆ ಕನಕದಾಸ ಮಾತ್ರ 4 ಕೃತಿಗಳನ್ನು ಬರೆಯುತ್ತಾನೆ. 200ಕ್ಕಿಂತ ಹೆಚ್ಚು ಕೀರ್ತನೆಗಳನ್ನು ಬರೆಯುತ್ತಾನೆ. ನಿಮಗೆ ಇನ್ನೊಂದು ಮಾತನ್ನ ಹೇಳ್ತೇನೆ, ಸತ್ಯವನ್ನು ಒಪ್ಕೊಳ್ತೇನೆ. ಒಬ್ಬ ಕನ್ನಡದ ಮೇಷ್ಟಾಗಿ ನನಗೆ ಬಿಡಿಸಕ್ ಬರಲ್ಲ ಅಂತ ಮುಂಡಿಗೆಗಳನ್ನು ಅವತ್ತಿನ ಕಾಲಕ್ಕೆ ಬರೆದಿದ್ದಾನೆ. ಎಷ್ಟು ಬುದ್ಧಿವಂತನಿದ್ದಿರಬೇಕು. ಮುಂಡಿಗೆಗಳ ಒಂದು ಹೊಸ ಸಾಹಿತ್ಯವನ್ನು ಕಡೆತನ. ಆದರೂ
ನಮಗೆ ಬಸವ ಮತ್ತು ಪುರಂದರದಾಸರ ಬಗ್ಗೆ ಮಾತ್ರ ಹೆಚ್ಚು ಹೆಚ್ಚು ಚರ್ಚೆ ಆಗುತ್ತೆ, ಕನಕದಾಸರ ಬಗ್ಗೆ ಚರ್ಚೆ ಆಗಲ್ಲ. ಅದಕ್ಕೆ ಕಾರಣಗಳು ನಿಮಗೆ ಗೊತ್ತಿರ್ತಕ್ಕಂಥ